ತಾವೇ ಹೆತ್ತು ಹೊತ್ತು ಸಾಕಿದ ಮಕ್ಕಳು ತಮ್ಮನ್ನ ಕೊಲ್ತಾರೆ ಅಂತ ಯಾವ ತಂದೆ ತಾಯಿನೂ ಅನ್ಕೊಂಡಿರಲ್ಲ. ಆದ್ರೆ ಈಗಿನ ಕಾಲ ಹೇಗಿದೆ ಅಂತ ಅಂದ್ರೆ ತಮ್ಮ ಮಕ್ಕಳೇ ತಮ್ಮ ತಂದೆ ತಾಯಿಯರನ್ನ ಚುಚ್ಚಿಕೊಳ್ತಾರೆ. ತಮ್ಮ ಜೊತೆಯಲ್ಲಿ ಹುಟ್ಟಿ ಬೆಳೆದಂತ ಅಕ್ಕ ತಂಗಿಯರನ್ನ ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಎಲ್ಲಿಗೆ ಹೋಗ್ತಾ ಇದೆ ಕಲಿಗಾಲ? ಮನುಷ್ಯನ ಮನಸ್ಥಿತಿ ಏನಾಗ್ತಿದೆ? ಯಾಕಿಷ್ಟು ಕ್ರೂರತ್ವ ತುಂಬ್ಕೋತಾ ಇದ್ದಾನೆ ಮನುಷ್ಯ ಅನ್ನೋದು ಗೊತ್ತಿಲ್ಲ. ಸೊ ಅದೇ ಥರದ 2 ಪ್ರಕರಣಗಳನ್ನ ನಾನಿವತ್ತು ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ. ನಮಸ್ಕಾರ, ಕಾಕುವಾಣಿಗೆ ಸ್ವಾಗತ. ನಿಮ್ಗೇನಾದರೂ ಕ್ರೈಮ್, ಇನ್ವೆಸ್ಟಿಗೇಟಿವ್ ಸ್ಟೋರೀಸ್, ಥ್ರಿಲ್ಲರ್, ಸಸ್ಪೆನ್ಸ್, ಹಾರರ್ ಈ ಥರ ಜಾನ್ರಲ್ಲಿ ಕಥೆಗಳು ಇಷ್ಟ ಅನ್ನೋದಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಪ್ರಕರಣದಲ್ಲಿ ಸೋಮಸುಂದರ್ ಮತ್ತೆ ಮುತ್ತುಲಕ್ಷ್ಮಿ ದಂಪತಿಗಳಿಗೆ 2 ಮಕ್ಕಳು, ಶ್ವೇತಾ ಮತ್ತೆ ಸುಪ್ರಿಯಾ ಅಂತ. ಸೋಮಸುಂದರ್ ಅವ್ರಿಗೆ 52 ವರ್ಷ. ಅವರು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಮುತ್ತುಲಕ್ಷ್ಮಿ 48 ವರ್ಷದ ಹೆಣ್ಣುಮಗಳು. ಈಕೆ ಹೌಸ್ ವೈಫ್ ಆಗಿರ್ತಾರೆ. ಇದ್ದಂತ 2 ಹೆಣ್ಣು ಮಕ್ಕಳ ಹೆಸರು ಶ್ವೇತಾ ಮತ್ತೆ ಸುಪ್ರಿಯಾ ಅಂತ. ಶ್ವೇತಾ 24 ವರ್ಷದ ಇರ್ತಾರೆ. ಅವರು MNC ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಇನ್ನು ಸುಪ್ರಿಯಾ 19 ವರ್ಷದ ಹೆಣ್ಣುಮಗಳು. ಆಕೆ ಡಿಗ್ರಿ ಮಾಡ್ತಿರ್ತಾಳೆ. ಸೊ ಈ ದಂಪತಿಗಳು ಇದ್ದಂತೆ ಹೆಣ್ಣು ಮಕ್ಕಳನ್ನ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಬೆಳೆಸ್ತಾ ಇರ್ತಾರೆ. ರೀತಿ ರಿವಾಜುಗಳು ಜಾಸ್ತಿ, ಹೀಗೆ ಇರಬೇಕು ಹಾಗಿರ್ಬೇಕು ಅನ್ನೋ ರೂಲ್ಸ್ಗಳು ಜಾಸ್ತಿ ಅವ್ರ ಮನೆಯಲ್ಲಿ. ಎಸ್ಪೆಷಲಿ ಮುತ್ತುಲಕ್ಷ್ಮಿ ಅವರು ಮಕ್ಕಳನ್ನ ತುಂಬಾ ಹದ್ದುಬಸ್ತಲ್ಲಿ ಬೆಳೆಸ್ಬೇಕು ಅಂತ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ಹೆಣ್ಣು ಮಕ್ಕಳನ್ನ ಬೆಳೆಸ್ತಿರ್ತಾರೆ. ಅದ್ರಲ್ಲಾಗಿ ಶ್ವೇತಾಗೆ ಅನ್ಸೋದೇನು ಅಂತ ಅಂದ್ರೆ ಸುಪ್ರಿಯಾನ ಬೆಳೆಸೋದಕ್ಕಿಂತ ತುಂಬಾ ಸ್ಟ್ರಿಕ್ಟ್ ಆಗಿ ನನ್ನನ್ನ ಬೆಳೆಸ್ತಾರೆ, ನನಗೆ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಹಾಕ್ತಾರೆ ಅನ್ನೋದು ಶ್ವೇತಾ ಮನಸ್ಥಿತಿಯಲ್ಲಿ, ಶ್ವೇತಾ ಮನಸ್ಸಲ್ಲಿ ಆಳವಾಗಿ ಬೇರೂರುತ್ತೆ. ಈ ಶ್ವೇತಾ ಇಂಜಿನಿಯರಿಂಗ್ ಸೇರ್ಕೊಂಡಾಗ ಆಕೆ ಕಾಲೇಜಿನಲ್ಲಿ ಕೆನೆತ್ ಅನ್ನೋ ಹುಡುಗನ ಪರಿಚಯ ಆಗುತ್ತೆ. ಕೆನೆತ್ ಅನ್ನೋ ಹುಡುಗನ ಜೊತೆ ಆ ಪರಿಚಯ ಆದಷ್ಟು ಬೇಗ ಪ್ರೀತಿಗೆ ತಿರುಗುತ್ತೆ. ಆಕೆ ಡಿಗ್ರಿಯನ್ನ ಅಂದ್ರೆ ಇಂಜಿನಿಯರಿಂಗ್ನ ಮುಗಿಸಿ ಒಂದು MNC ಕಂಪನಿಯಲ್ಲಿ 2 ಒಟ್ಟಿಗೆ ಕೆಲ್ಸಕ್ಕೆ ಸೇರ್ತಾರೆ. ಸೊ ಅವರ ಓದಿನಲ್ಲೂ ಅವರ ಕೆಲಸದಲ್ಲೂ ಎಲ್ಲಾ ಸಮಯದಲ್ಲೂ ಕೆನೆತ್ ಮತ್ತೆ ಶ್ವೇತಾನ ಪ್ರೀತಿ ಮುಂದುವರೆದಿರುತ್ತೆ. ಈ ವಿಷಯ ಆದಷ್ಟು ಬೇಗ ತಂದೆ ತಾಯಿಯವ್ರಿಗೆ ಗೊತ್ತಾಗತ್ತೆ. ಮುತ್ತುಲಕ್ಷ್ಮಿ ಮತ್ತೆ ಸೋಮಸುಂದರ್ ಅವರು ತಕ್ಷಣ ಅವರ ಈ ಪ್ರೀತಿಯನ್ನ ಇಲ್ಲಿಗೆ ನಿಲ್ಲಿಸ್ಬೇಕು. 4 ಜನ ಏನಂತಾರೆ, ಯಾಕೆ ಅಂದ್ರೆ ಕೆನೆತ್ನ ಜಾತಿ ಬೇರೆ ಆಗಿರುತ್ತೆ. ನಮ್ಮ ಸಂಬಂಧದಲ್ಲೆಲ್ಲ ನಮ್ಮ ಒಂದು ರೆಪ್ಯುಟೇಷನ್ ಕಡಿಮೆ ಆಗುತ್ತೆ, ನಮ್ಮ ಘನತೆ ಗೌರವಕ್ಕೆ ಧಕ್ಕೆ ಬರುತ್ತೆ ಅನ್ನೋದು ಮುತ್ತುಲಕ್ಷ್ಮಿ ಮತ್ತೆ ಸೋಮಸುಂದರ್ ಅವರ ವಾದ ಆಗಿರುತ್ತೆ. ಆದರೆ ಶ್ವೇತನ್ಗೆ ಇದನ್ನ ಕೇಳೋ ಅಂತ ಯಾವುದೇ ಇಂಟ್ರೆಸ್ಟ್ ಇರೋದಿಲ್ಲ. ಯಾಕೆಂದ್ರೆ ಆಲ್ರೆಡಿ ಆಕೆ ಇವರ ಒಂದು ರೀತಿ ರಿವಾಜು, ಒಂದು ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್ ಏನ ಮೇಂಟೈನ್ ಮಾಡೋಕ್ಕೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಇದರಿಂದ ಅವಳಾಗಲೇ ತುಂಬಾ ಒಂಥರ ಫ್ರಸ್ಟ್ರೇಟ್ ಆಗಿರ್ತಾಳೆ. ಸೊ ಅವ್ರ ಅಪ್ಪ ಅಮ್ಮನ ಜೊತೆ ಜಗಳ ಆಡ್ಕೊಂಡು ಕೆನೆತ್ನ ಜೊತೆ ಆಕೆ ಮನೆ ಬಿಟ್ಟು ಹೋಗ್ತಾಳೆ. ಇದು ಆಗಿದ್ದು 2025 ಏಪ್ರಿಲ್ ಅಥವಾ ಮೇ ಈ ಥರದ ಒಂದು ಟೈಮಲ್ಲಿ, ಹೋದ ವರ್ಷ 2025 ಇಸ್ವಿಯಲ್ಲಿ ಇದು ಆಗುತ್ತೆ. ಅವಾಗ ಅವ್ರು ಹೋದವರು ಅಲ್ಲೇ ಒಂದು ಗುರುರಾಜ್ ಪಾಳ್ಯ ಅನ್ನೋ ಒಂದು ಏರಿಯಾದಲ್ಲಿ ಒಂದು ಮನೆಯನ್ನ ಬಾಡಿಗೆಗೆ ತಗೊಂಡು ಕೆನೆತ್ ಮತ್ತೆ ಶ್ವೇತಾ ಇಬ್ರು ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಅವರು ಲಿವಿನಲ್ಲಿ ಇರೋದಕ್ಕೆ ಶುರು ಮಾಡ್ತಾರೆ. ಇದಾದ್ಮೇಲಿಂದ ಇದೇ ವರ್ಷದ ಅಂದ್ರೆ 2026 ಇಸ್ವಿಯ ಮೇ ಅಲ್ಲಿ ಅವರು ತಮ್ಮ ಮನೆಯನ್ನ ಚೇಂಜ್ ಮಾಡ್ತಾರೆ. ಸೀಗೆಹಳ್ಳಿಯಲ್ಲಿ ಇದ್ದಂತ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ಗೆ ಅವರು ಶಿಫ್ಟ್ ಆಗ್ತಾರೆ. ಸೊ ಈಕೆ ಎಷ್ಟೇ ಮನೆ ಶಿಫ್ಟ್ ಮಾಡಿದ್ರು, ಎಲ್ಲೇ ಇದ್ರು, ಎಷ್ಟೇ ತಿಂಗಳುಗಳಾದ್ರೂ ಶ್ವೇತಾ ಯಾವುದೇ ಕಾರಣಕ್ಕೂ ನನ್ನ ತಂದೆ ತಾಯಿಗೆ ನನ್ನ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಗೊತ್ತಾಗಬಾರ್ದು ಅಂತ ಆಕೆ ತುಂಬಾ ಗಮನ ವಹಿಸಿರ್ತಾಳೆ. ಇನ್ನೊಂದು ಕಡೆ ಮುತ್ತುಲಕ್ಷ್ಮಿ ಮತ್ತೆ ಸೋಮಸುಂದರ್ ಅವ್ರಿಗೆ ಮಗಳ ಮೇಲೆ ಎಷ್ಟು ಸಿಟ್ಟಿರುತ್ತೆ ಅಂದ್ರೆ ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅನ್ನೋದ್ರ ಬಗ್ಗೆ ಗಮನನೇ ಕೊಡ್ತಾ ಇರಲ್ಲ. ಜೊತೆಲಿ ಅವಳು ನಮ್ಮ ಪಾಲಿಗೆ ಸತ್ಲು ಅನ್ನೋ ತರ ಅವ್ರು ಕೂಡ ಇರೋದಕ್ಕೆ ಶುರು ಮಾಡ್ತಾರೆ. ಇವ್ರ ಸಂಬಂಧಗಳು ಮತ್ತೆ ಶುರುವಾಗಿದ್ದು, ಮತ್ತೆ ಇವರೆಲ್ಲ ಕಾಂಟ್ಯಾಕ್ಟಿಗೆ ಬಂದಿದ್ದು ಹೆಂಗೆ ಅಂತ ಅಂದ್ರೆ, ಈ ಕಡೆ ಕೆನೆತ್ ಮತ್ತೆ ಶ್ವೇತಾ ಒಂದು ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅನ್ಕೊಂಡು ಇದ್ದಂತ ಒಂದು ಸ್ಟೇಬಲ್ ಇನ್ಕಮ್ ಬರ್ತಿದ್ದಂತ ಒಂದು ಕೆಲಸವನ್ನ ಬಿಟ್ಟು ಅವರಿಬ್ರು ಒಂದು ಬಿಸ್ನೆಸ್ನ ಶುರು ಮಾಡ್ತೀವಿ ಅಂತ ಬ್ಯಾಂಕ್ಗಳಲ್ಲಿ ಲೋನ್ ತೆಗೆದು ಅವರು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಾರೆ. ಆದ್ರೆ ಬಿಸ್ನೆಸ್ ಅಲ್ಲಿ ಅವ್ರಿಗೆ ತುಂಬಾನೇ ಲಾಸ್ ಆಗುತ್ತೆ. ಈ ಕಡೆ ಕೆಲ್ಸನೂ ಇಲ್ಲ, ಕೆಲಸದಿಂದ ಬರ್ತಿದ್ದ ಸಂಬಳನೂ ಇಲ್ಲ, ಈ ಕಡೆ ಬಿಸ್ನೆಸ್ಸು ಕೈ ಹಿಡಿಲಿಲ್ಲ, ಅಲ್ಲಿ ಕೂಡ ಲಾಸ್ ಆಯ್ತು. ಸೊ ಕೆನೆತ್ ಮತ್ತೆ ಶ್ವೇತಾ ಹತ್ರ ಆ EMIಗಳನ್ನ ಪೇ ಮಾಡೋದಕ್ಕೆ ಕೂಡ ದುಡ್ಡಿರೋದಿಲ್ಲ. ಆದ್ರೆ ಇಲ್ಲಿ ಶ್ವೇತಾ ಮತ್ತೆ ಕೆನೆತ್ ಒಂದು ಕ್ರಿಮಿನಲ್ ಕೆಲಸ ಮಾಡಿರ್ತಾರೆ. ಏನು ಅಂತ ಅಂದ್ರೆ, ಅವ್ರು ಲೋನ್ ತಗೋಬೇಕಾದ್ರೆ ಯಾವ್ದನ್ನು ಅವ್ರ ಹೆಸರಲ್ಲಿ ತಗೊಂಡ್ರಲ್ಲ, ತಂದೆ ಸೋಮಸುಂದರ್ ಹೆಸರಲ್ಲಿ ತಗೊಂಡಿರ್ತಾರೆ. ಫೋರ್ಜರಿ ಮಾಡಿರ್ತಾಳೆ ಶ್ವೇತಾ. ಅವರ ತಂದೆಯ ಸೈನ್ ನ ಫೋರ್ಜರಿ ಮಾಡಿ ಅವರ ಎಲ್ಲ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿ ತಂದೆ ಸೋಮಸುಂದರ್ ಹೆಸರಲ್ಲಿ ಆಕೆ ಲೋನ್ ನ ತಗೊಂಡಿರ್ತಾಳೆ. ಆದ್ರೆ ಇದು ಯಾವಾಗ ಲೋನ್ಗಳನ್ನ ಇವರು
ರೀಪೇಮೆಂಟ್ ಮಾಡಲ್ಲ, ಈ EMIಗಳನ್ನ ಅವ್ರು ಯಾವಾಗ ನೀಟಾಗಿ ಕಟ್ಟಲ್ಲ, ಬ್ಯಾಂಕ್ನವರು ನೋಟಿಸ್ನ ಇಶ್ಯೂ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಬ್ವಿಯಸ್ಲಿ ಸೋಮ್ ಸುಂದರ್ ಹೆಸರಲ್ಲಿ ಲೋನ್ನ ತಗೊಂಡಿರೋದು ಅಂತ ಅಂದರೆ ಸೋಮ್ ಸುಂದರ್ ಯಾವ ಮನೇಲಿ ಇರ್ತಾರೆ ಅದೇ ಮನೆಗೆ ನೋಟಿಸ್ಗಳು ಹೋಗೋದಕ್ಕೆ ಶುರುವಾಗುತ್ತೆ. ಮಾರತಳ್ಳಿಯಲ್ಲಿದ್ದಂಥ ಸೋಮ್ ಸುಂದರ್ ಅವರ ಮನೆಗೆ ನೋಟಿಸ್ಗಳು ಹೋಗೋದಕ್ಕೆ ಶುರುವಾದಾಗ ಸೋಮ್ ಸುಂದರ್ ಮತ್ತು ಮುತ್ತುಲಕ್ಷ್ಮಿ ಅವರಿಗೆ ಗಾಬರಿ ಆಗುತ್ತೆ. ನಾವು ಯಾವುದೇ ಲೋನ್ಗಳನ್ನ ತಗೊಂಡಿಲ್ಲ, ಇವು ಯಾವುದು ನೋಟಿಸ್ಗಳು ಬರ್ತಾ ಇರೋದು ಅಂತ. ಆ ನೋಟಿಸ್ಗಳನ್ನ ಇಟ್ಕೊಂಡು ಬ್ಯಾಂಕ್ ಅವ್ರ ಹತ್ರ ಹೋಗಿ ವಿಚಾರಿಸಿದಾಗ ಅವ್ರಿಗೆ ಸತ್ಯ ಏನಿರುತ್ತೆ ಅದು ಗೊತ್ತಾಗುತ್ತೆ. ಶ್ವೇತಾ ಇವ್ರ ಹೆಸರಲ್ಲಿ ಫೋರ್ಜರಿ ಮಾಡಿ ಲೋನ್ನ ತಗೊಂಡಿದ್ದಾಳೆ ಅಂತ ಮುತ್ತುಲಕ್ಷ್ಮಿ ಸೋಮ್ ಸುಂದರ್ ಅವ್ರಿಗೆ ಗೊತ್ತಾದಾಗ ಅವ್ರು ಕೆಂಡ ಮಂಡಲ ಆಗ್ತಾರೆ. ಇಷ್ಟು ದಿನ ಅವಳು ಎಲ್ಲಿದ್ದಾಳೆ ಅಂತ ಯೋಚನೆ ಮಾಡದೇ ಇದ್ದಂತ ಸೋಮ್ ಸುಂದರ್ ಮುತ್ತುಲಕ್ಷ್ಮಿ ಅವರು ಈಗ ಅವಳನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಈ ಎಲ್ಲಾದ್ರ ಮಧ್ಯದಲ್ಲಿ ಶ್ವೇತಾ ಒಂದೆರಡು ಸಲ ಫೋನ್ ಮಾಡಿದಾಗ ತಮ್ಮ ತಂದೆ ತಾಯಿ ಹತ್ರ ಅವಳು ಡಿಸ್ಕಸ್ ಮಾಡಿರ್ತಾಳೆ, ನನ್ನ ಪಾಲಿನ ಆಸ್ತಿ ಏನ್ ಬರಬೇಕು ಅದನ್ನ ದಯವಿಟ್ಟು ನನಗೆ ಕೊಟ್ಬಿಡಿ, ನಾನು ಅದನ್ನ ತಗೊಂಡು ಹೊರಟ್ಬಿಡ್ತೀನಿ, ಅಥವಾ ನನ್ನ ಪಾಲಿಗೆ ಏನ್ ಬರಬೇಕು ಅದನ್ನ ಕೊಟ್ಬಿಡಿ ಅನ್ನೋ ತರ ಆಕೆ ಮಾತಾಡಿರ್ತಾಳೆ. ಆದ್ರೆ ಸೋಮ್ ಸುಂದರ್ ಮತ್ತೆ ಮುತ್ತುಲಕ್ಷ್ಮಿ ಅವ್ರದ್ದು ಒಂದೇ ವಾದ, ನೀನು ನಮ್ಮನ್ನ ತಿರಸ್ಕರಿಸಿ ಹೋದ್ಮೇಲೆ ನಿನಗೆ ನಮ್ಮ ಆಸ್ತಿಯಲ್ಲಿ ಯಾವುದೇ ಒಂದು ಬಿಡಿಗಾಸು ಕೂಡ ಸಿಗೋದಿಲ್ಲ ಅನ್ನೋದು. ಇದರಿಂದ ಶ್ವೇತಂಗೆ ತುಂಬಾ ಇರಿಟೇಟ್ ಆಗಿರ್ತಾಳೆ. ಫಸ್ಟ್ ಆಫ್ ಆಲ್ ಅವ್ರು ಕ್ರಿಯೇಟ್ ಮಾಡಿದಂಥ ತಂದೆ ತಾಯಿ ಕ್ರಿಯೇಟ್ ಮಾಡಿದಂಥ ಡಿಸಿಪ್ಲಿನ್ಡ್ ಅಟ್ಮಾಸ್ಫಿಯರ್ ಏನಿತ್ತು ಅದು ಅವಳಿಗೆ ಇಷ್ಟ ಆಗದೆ ಫ್ರಸ್ಟ್ರೇಟ್ ಆಗಿ ಮನೆಯಿಂದ ಆಚೆ ಹೋದವಳಿಗೆ ಯಾವಾಗ ಕೊಡೋದಿಲ್ಲ ಅಂತ ಅವ್ರು ಹೇಳ್ತಾರೆ, ಇನ್ನಷ್ಟು ಶ್ವೇತನ್ಗೆ ಇರಿಟೇಷನ್ ಶುರುವಾಗುತ್ತೆ. ಮುಖ್ಯವಾಗಿ ಮುತ್ತುಲಕ್ಷ್ಮಿ ಅವ್ರ ಮೇಲೆ ಒಂಥರ ಆಕೆ ಮೇಲೆ ಎಷ್ಟು ದ್ವೇಷ ಕಟ್ಕೊಂಡಿರ್ತಾಳೆ ಅಂದ್ರೆ ಸಮಯ ಬಂದ್ರೆ ನನ್ನ ತಾಯಿಯನ್ನ ಕೊಂದು ಮುಗಿಸ್ಬೇಕು ಅನ್ನೋದು ಶ್ವೇತನ್ಗೆ ಅಷ್ಟು ಫ್ರಸ್ಟ್ರೇಷನ್ ಇರುತ್ತೆ. ಕಡೆ ಈ ಸೋಮ್ ಸುಂದರ್ ಮತ್ತೆ ಮುತ್ತುಲಕ್ಷ್ಮಿ ಅವರು ಶ್ವೇತಾ ಎಲ್ಲಿದ್ದಾಳೆ ಅಂತ ಹುಡ್ಕಾಡೋದಕ್ಕೆ ಶುರು ಮಾಡಿದಾಗ ಅಲ್ಲಿ ಇಲ್ಲಿ ಹುಡ್ಕಾಡಿ ಸ್ವಲ್ಪ ದಿನಕ್ಕೆ ಶ್ವೇತಾ ಇದ್ದಂತ ಆ ಸೀಗೇಳಿ ಎದ್ದಂತ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ ಅಡ್ರೆಸ್ಸು ಸಿಗತ್ತೆ. ಇದಾದ್ಮೇಲಿಂದ ಸೋಮ್ ಸುಂದರು ಮುತ್ತುಲಕ್ಷ್ಮಿ ಅವರು ಒಂದಿನ ಹೋಗಿ ಅವಳ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂಡು ಅವ್ರು ಹೊರಟಿದ್ದು ಜೂನ್ 21ನೇ ತಾರೀಕು, ಅವತ್ತು ಭಾನುವಾರ ಆಗಿರುತ್ತೆ. ಅವತ್ತು ಒಂದು ಸಂಜೆ ಮೇಲೆ ಸೋಮ್ ಸುಂದರು, ಮುತ್ತುಲಕ್ಷ್ಮಿ, ಸುಪ್ರಿಯಾ 3 ಜನ ಕೂಡ ಶ್ವೇತಾಳ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ಅವಳ ಹತ್ರ ಮಾಮೂಲಿಯಾಗಿ ಅದು ಇದು ಮಾತಾಡ್ಕೊಂಡು ಸೋಮ್ ಸುಂದರ್ ಮತ್ತೆ ಸುಪ್ರಿಯಾ ವಾಪಸ್ ಬರ್ತಾರೆ ಅವತ್ತಿನ ಸಂಜೆ. ಆದ್ರೆ ಮುತ್ತುಲಕ್ಷ್ಮಿ ಅವರು ಶ್ವೇತಾ ಜೊತೆ ಅವಳ ಆ ಅಪಾರ್ಟ್ಮೆಂಟ್ ನಲ್ಲೇ ಉಳಿತಾರೆ. ಕಾರಣ, ನಾನು ಏನು ನೋಟಿಸ್ಗಳು ಬಂದಿದೆ ಇದನ್ನ ಇಟ್ಕೊಂಡು ಅವಳ ಹತ್ರ ಟಾಪಿಕ್ ಎತ್ತಿ ಮಾತಾಡ್ತೀನಿ, ಕೆನೆತ್ನ ಬಿಟ್ಟು ನಮ್ಮ ಜೊತೆ ಬಂದ್ಬಿಡು ಅಂತ ಕನ್ವಿನ್ಸ್ ಮಾಡೋದು. ಈ 2 ಉದ್ದೇಶದಿಂದ ಮುತ್ತುಲಕ್ಷ್ಮಿ ಅವರು ಅವತ್ತು ಅವಳ ಅಪಾರ್ಟ್ಮೆಂಟ್ ನಲ್ಲೇ ಉಳಿತಾರೆ. ಉಳಿದಾದ್ಮೇಲೆ ಇನ್ನು ಸೋಮ್ ಸುಂದರ್ ಅವರು ಸುಪ್ರಿಯಾ ಅವರು ವಾಪಸ್ ಮಾರತಳ್ಳಿಯಲ್ಲಿದ್ದಂತ ಅವ್ರ ಮನೆಗೆ ವಾಪಸ್ ಹೋಗ್ತಾರೆ. ಪ್ಲಾನ್ ಇದ್ದಿದ್ದು ಮಾರನೇ ದಿನ ಸಂಜೆ ಹಂಗೆ ಬಂದು ನಿನ್ನ ಪಿಕ್ ಮಾಡ್ತೀವಿ, ಆಲ್ಮೋಸ್ಟ್ ಕೆಲಸ ಕಾಲೇಜ್ ಎಲ್ಲ ಮುಗಿಸ್ಕೊಂಡ್ಬಂದು ನಿನ್ನ ಪಿಕ್ ಮಾಡ್ತೀವಿ, ಅಷ್ಟರಲ್ಲಿ ನೀನು ಮಾತಾಡಿರುವಂತ ಸೋಮ್ ಸುಂದರ್ ಅವರು ಮುತ್ತುಲಕ್ಷ್ಮಿ ಅವ್ರಿಗೆ ಹೇಳಿ ಅವರು ಹೊರಡ್ತಾರೆ. ಈ ಕಡೆ ಮುತ್ತುಲಕ್ಷ್ಮಿ ಅವರು ಶ್ವೇತಾ ಹತ್ರ ಈ ಟಾಪಿಕ್ ತಟ್ಟು ಈ ಥರ ಎಲ್ಲ ಮಾಡಿದ್ಯಾ, ನೀನು ಕೆನೆತ್ನ ಬಿಟ್ಟು ಬಂದ್ಬಿಡು ಅಂತೆಲ್ಲ ಮಾತಾಡಿದಾಗ ಶ್ವೇತಾ ಮತ್ತೆ ಕೇಳ್ತಾಳೆ, ನನ್ನ ಪಾಲಿಗೆ ಬರಬೇಕಾಗಿರೋ ಆಸ್ತಿಯನ್ನ ನನಗೆ ಕೊಟ್ಬಿಡಿ, ನಾನು ಈ ಸಾಲಗಳನ್ನೆಲ್ಲ ತೀರಿಸ್ಕೊಂಡು ನಾನು ನೆಮ್ಮದಿಯಾಗಿರ್ತೀನಿ, ಆದರೆ ನಾನು ಕೆನೆತ್ನ ಬಿಟ್ಟು ಬರೋದಿಲ್ಲ ಅಂತ ಕೇಳ್ತಾಳೆ. ಇದು ಮುತ್ತುಲಕ್ಷ್ಮಿ ಅವ್ರಿಗೆ ಬೇಜಾರಾಗುತ್ತೆ, ಜಗಳನೂ ಆಗುತ್ತೆ. ಸೊ ಮುತ್ತುಲಕ್ಷ್ಮಿ ಅವರು ಜಗಳ ಮಾಡ್ಕೊಂಡು ಅವ್ರ ಪಾಡ್ಗವ್ರು ಇರೋದಕ್ಕೆ ಶುರು ಮಾಡ್ತಾರೆ. ಆದರೆ ಶ್ವೇತಾ ಮಾತ್ರ ತನ್ನ ಮನಸ್ಸಲ್ಲೇ ತನ್ನ ತಾಯಿಯನ್ನ ಮುಗಿಸ್ಬಿಡ್ಬೇಕು ಅಂತ ಒಂದು ದೃಢ ನಿರ್ಧಾರಕ್ಕೆ ಬಂದ್ಬಿಡ್ತಾಳೆ. ಸೊ ಈಗ ಸಾಯಿಸಿದಾದ್ಮೇಲೆ ಆಕೆ ದೇಹವನ್ನ ಡಿಸ್ಪೋಸ್ ಮಾಡೋದಕ್ಕೆ ಅಂತ ಒಂದು ದೊಡ್ಡದಾಗಿರೋ ಸೂಟ್ ಕೇಸು, ಅದಕ್ಕೆ ಬೇಕಾಗಿರೋಂಥ ವೆಪನ್ಗಳು ಏನೇನು ಬೇಕು, ಎಲ್ಲ ಥರದಲ್ಲಿ ಏನೇನು ಬೇಕು ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಅವ್ರು ಅವತ್ತು ಮಾಡ್ಕೋತಾರೆ. ಮಾಡ್ಕೊಂಡು ಮಾರನೇ ದಿನ ಅಂದ್ರೆ ಜೂನ್ 22ನೇ ತಾರೀಕು ಮಂಡೇ, ಅವತ್ತು ಮುತ್ತುಲಕ್ಷ್ಮಿ ಅವರು ಸೋಫಾ ಮೇಲೆ ಕುತ್ಕೊಂಡು ಟಿವಿ ನೋಡ್ತಿರ್ತಾರೆ. ಕೆನೆತ್ ಏಕಾಏಕಿ ಬಂದು ಅವನು ಮುತ್ತುಲಕ್ಷ್ಮಿ ಅವರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡ್ತಾನೆ. ಅವ್ರ ಜೀವ ಹೋಗೋ ತನಕನೂ ಅವ್ರಿಗೆ ಇರಿತಾನೆ ಇರ್ತಾನೆ ಕೆನೆತ್. ಇದನ್ನ ಅಲ್ಲೇ ಅದೇ ರೂಮಲ್ಲಿ ಒಂದು ಸೈಡಲ್ಲಿ ಒಂದು ದೂರದಲ್ಲಿ ನಿಂತ್ಕೊಂಡು ಶ್ವೇತಾ ಯಾವುದೇ ಭಾವನೆಗಳಿಲ್ಲದೆ ಅವಳ ತಾಯಿ ಕೊನೆ ಉಸಿರು ಎಳೆಯೋದನ್ನ ನೋಡ್ತಿರ್ತಾಳೆ. ಅವಳಿಗೇನು ಅನ್ನಿಸ್ಲೇ ಇಲ್ವಾ ಆ ಟೈಮಿಗೆ, ಗೊತ್ತಿಲ್ಲ. ಸೊ ಇದಾದ್ಮೇಲಿಂದ ಇವ್ರು ಮಾಡೋದು ಇನ್ನಷ್ಟು ರಾಕ್ಷಸಿ ಕೃತ್ಯ. ಏನಕ್ಕೆ ಅಂತ ಅಂದ್ರೆ ಅವ್ರ ತಾಯಿ ಹೆಣ ಅಲ್ಲಿ ಬಿದ್ದಿರುತ್ತೆ, ಇವರಿಬ್ರು ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡಿಕೊಂಡು
ಯಾವ ಮನೇಲಿ ಆ ಹೆಣ ಇತ್ತು ಅದೇ ಮನೇಲಿ ಕುತ್ಕೊಂಡು ಅವರ ಫುಡ್ನ ಆರ್ಡರ್ ಮಾಡಿ ತಿಂದು ಆರಾಮಾಗಿ ಇರ್ತಾರೆ. ಸೊ ಈ ಮಧ್ಯದಲ್ಲಿ ಸೋಮಸುಂದರ್ ಮತ್ತೆ ಸುಪ್ರಿಯಾ ಇಬ್ರು ಅವರ ತಾಯಿ ಮುತ್ತುಲಕ್ಷ್ಮಿಯನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಿರಂತರವಾಗಿ ಬೆಳಿಗ್ಗೆಯಿಂದ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಆಕೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಫೋನ್ ರಿಂಗ್ ಆಗ್ತಾ ಇದೆ, ಎತ್ತಾ ಇಲ್ಲ. ಯಾವಾಗ ಮುತ್ತುಲಕ್ಷ್ಮಿ ಅವರ ಫೋನ್ ಸಿಗ್ತಾ ಇಲ್ಲ, ಮುತ್ತುಲಕ್ಷ್ಮಿ ಅವರ ಫೋನ್ ತೆಗಿತಾ ಇಲ್ಲ ಅಂತ ಗೊತ್ತಾಗುತ್ತೆ, ಸೋಮಸುಂದರ್ ಮತ್ತೆ ಸುಪ್ರಿಯಾ ಇಬ್ರು ಗಾಬರಿಯಿಂದ ಅವ್ರು ಹೇಳಿದ ಟೈಮ್ಗಿಂತ 1:30-2 ಗಂಟೆ ಮುಂಚೆನೆ ಶ್ವೇತಾಳ ಮನೆಗೆ ಬರ್ತಾರೆ. ಈ ಕಡೆ ಶ್ವೇತಾ ಮತ್ತೆ ಕೆನೆತ್ ಅವ್ರನ್ನ ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ. ಆ ಟೈಮಲ್ಲಿ ಒಂಥರ ಗಾಬರಿ ಆದಾಗ ಆಗುತ್ತೆ. ಆ ಗಾಬರಿಯಲ್ಲೇನೆ ಆ ತಾಯಿ ಹೆಣವನ್ನ ಫಸ್ಟ್ ಒಳಗಡೆ ತಗೊಂಡೋಗಿ ಬೆಡ್ರೂಮಲ್ಲಿ ಬಾತ್ರೂಮ್ಗೆ ಇಟ್ಟುಬಿಟ್ಟು ಇವ್ರು ಬಂದು ಮೇಲ್ ಕ್ಲೀನ್ ಮಾಡಿ ಸುಪ್ರಿಯಾ ಮತ್ತೆ ಸೋಮಸುಂದರ್ ಅವ್ರನ್ನ ಬನ್ನಿ ಒಳಗಡೆ ಅಂತ ಕರೀತಾರೆ. ಸುಪ್ರಿಯಾ ಮತ್ತೆ ಸೋಮಸುಂದರ್ ಅವರು ಮನೆ ಒಳಗಡೆ ಬಂದ ತಕ್ಷಣ ಗೋಡೆ ಮೇಲೆ ಇದ್ದಂತ ರಕ್ತದ ಕಲೆಗಳನ್ನ ಅದು ಇದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಇನ್ನೇನು ಹೊರಟ್ಬಿಡ್ಬೇಕು ಅಂತ ಅವ್ರು ಇನ್ನೇನು ಬ್ಯಾಕ್ ಆಫ್ ಆಗೋ ಅಷ್ಟ್ರಲ್ಲೇನೆ ಶ್ವೇತಾ ಬಂದು ಸುಪ್ರಿಯಾನ ಗಟ್ಟಿಯಾಗಿ ಹಿಡ್ಕೋತಾಳೆ. ಕೆನೆತ್ತು ಆಕೆಗೆ ಹಿರಿಯೋದಕ್ಕೆ ಶುರು ಮಾಡ್ತಾನೆ. ಚುಚ್ಚಿ ಆಕೆಯನ್ನ ಕೂಡ ಅಲ್ಲೇ ಕೊಲ್ತಾನೆ. ಇದನ್ನ ತಪ್ಸೋದಕ್ಕೆ ಅಂತ ಮಧ್ಯೆ ಬಂದ ಸೋಮಸುಂದರ್ ಅವ್ರಿಗೂ ಕೂಡ ತುಂಬಾನೇ ಚಾಕುವಿನಿಂದ ಹಿರಿತಗಳು ಆಗುತ್ತೆ. ಆದ್ರೂ ಸೋಮಸುಂದರ್ ಅವರು ಇದ್ದಂತಹ ಸ್ವಲ್ಪ ಶಕ್ತಿಯನ್ನ ಒಟ್ಟುಗೂಡಿಸ್ಕೊಂಡು ಅವ್ರ ಕೆಳಗಡೆ ಬಂದು ಇದ್ದಂತ ಸೆಕ್ಯೂರಿಟಿಯ ಮುಂದೆ ಬಂದು ಜೊತೆಲಿ ಅಲ್ಲೇ ಅಪಾರ್ಟ್ಮೆಂಟ್ ನಿವಾಸಿಗಳು ಯಾರ್ಯಾರು ಇರ್ತಾರೋ ಅವರೆಲ್ಲರ ಮುಂದೆ ಬಂದು ಅವ್ರು ಬಿದ್ದು ನಮ್ಮ ಸಾವಿಗೆ ಕೆನೆತ್ ಮತ್ತೆ ಶ್ವೇತಾ ಕಾರಣ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟು ಅವರು ಅವ್ರ ಜೀವವನ್ನ ಬಿಡ್ತಾರೆ. ಇದೆಲ್ಲ ಗೊತ್ತಾದ ತಕ್ಷಣ ಇವರು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿ ಪೊಲೀಸ್ನವ್ರು ಬರೋ ಅಷ್ಟೊತ್ತಿಗೆ ಶ್ವೇತಾ ಮತ್ತೆ ಕೆನೆತ್ ಇಬ್ರು ಒಳಗಡೆಯಿಂದ ಲಾಕ್ ಮಾಡಿ ಮನೆಯನ್ನ ಅವರಿಬ್ರು ಪಕ್ಕದ ಬಿಲ್ಡಿಂಗ್ ಮೇಲೆ ಹಾರಿ ಅಲ್ಲಿಂದ ಅವರು ತಪ್ಪಿಸ್ಕೋತಾರೆ. ಪೊಲೀಸ್ನವರು ಬಂದು ಬಾಗಿಲನ್ನ ಒಡೆದು ನೋಡಿದ್ರೆ ಅಲ್ಲಿ ಸುಪ್ರಿಯಾ ಮತ್ತೆ ಮುತ್ತುಲಕ್ಷ್ಮಿ ಅವರ ದೇಹಗಳು ಸಿಗುತ್ತೆ. ಅವರ ದೇಹಗಳನ್ನೆಲ್ಲ ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಅವರು ಫೋರೆನ್ಸಿಕ್ ಟೀಮ್ ಅವರ ಕೆಲಸವನ್ನ ಅವ್ರು ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಕೆನೆತ್ ಮತ್ತೆ ಶ್ವೇತಾ ಇಬ್ರು ಅವ್ರು ಮುಂಚೆ ಇದ್ದಂತ ಹಳೆ ಮನೆ ಕಡೆ ಹೋಗಿ ಅಲ್ಲಿ ಅವ್ರ ಬೈಕ್ನ ನಿಲ್ಸುತ್ತಾರೆ. ಆ ಬೈಕ್ನ ತಗೊಂಡು ಅವರು ಇಲ್ಲಿಂದ ಹೊರಟು ಬಿಡ್ತಾರೆ. ಅವ್ರು ಹೋಗಿದ್ದು ಪಾಂಡಿಚೇರಿ ಕಡೆಗೆ ಹೋಗೋಣ ಅಂತ ಅನ್ಕೊಂಡು ಒಂದು ಪಾಯಿಂಟ್ ತನಕ ಇಬ್ರು ಜೊತೆಲಿ ಹೋಗ್ತಾರೆ. ಅದಾದ್ಮೇಲಿಂದ ಶ್ವೇತಾ ಬಸ್ಸಲ್ಲಿ ಹೋಗ್ತಾರೆ. ಕೆನೆತ್ ಅವನ ಗಾಡಿಯನ್ನ ತಗೊಂಡು ಹೋಗ್ತಾನೆ. ಮತ್ತೆ ಶ್ವೇತಾನ ಹಿಡಿಯೋದಕ್ಕೆ ಅಂತಾನೆ 13 ಟೀಮ್ಗಳಾಗಿ ಪೊಲೀಸ್ನವರು ಡಿವೈಡ್ ಆಗ್ತಾರೆ. ಇವರು ಎಲ್ಲಾ ಕಡೆ ಇವ್ರು ಎಲ್ಲಿ ಹೋಗಿರ್ಬೋದು ಅಂತ CCTVಯಿಂದ ಅದು ಇದು ಏನೇನು ಟೆಕ್ನಿಕ್ಗಳು ಇರ್ತದನ್ನೆಲ್ಲ ಯೂಸ್ ಮಾಡ್ಕೊಂಡು ನೋಡಿದಾಗ ಅವರು ಪಾಂಡಿಚೇರಿಯಲ್ಲಿ ಇರೋದು ಗೊತ್ತಾಗುತ್ತೆ. ಸೊ ಜೂನ್ 24ನೇ ತಾರೀಕು ಶ್ವೇತಾ ಪಾಂಡಿಚೇರಿಯಲ್ಲಿ ಸಿಕ್ಕಿಬೀಳ್ತಾಳೆ. ಅಲ್ಲಿಂದ ಅವಳನ್ನ ಕರ್ಕೊಂಡು ಬೆಂಗಳೂರಿಗೆ ಕರ್ಕೊಂಡ್ಬಂದು ಆಕೆನ ಇನ್ವೆಸ್ಟಿಗೇಟ್ ಮಾಡಿದಾಗ ಆಕೆ ತನ್ನ ತಾಯಿಯ ಮೇಲೆ ಇದ್ದಂಥ ಎಲ್ಲ ಅಸಮಾಧಾನವನ್ನ ಹೊರಹಾಕ್ತಾಳೆ. ನನ್ನ ತಾಯಿ ನನ್ನ ತಂಗಿಗಿಂತ ನನ್ನ ತಂಗಿಯನ್ನ ಚೆನ್ನಾಗಿ ನೋಡ್ಕೋತಾ ಇದ್ರು, ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇರಲಿಲ್ಲ. ನನ್ನ ತಂಗಿ ಏನ್ ಬೇಕಾದ್ರೂ ಮಾಡ್ಬೋದು, ನನಗೆ ಮಾತ್ರ ತುಂಬಾ ರೂಲ್ಸ್ಗಳನ್ನ ಹಾಕ್ತಾ ಇದ್ರು ಅಂತ ಹೇಳ್ತಾಳೆ. ಜೊತೆಯಲ್ಲಿ ಡೈರಿಯಲ್ಲಿ ಕೂಡ ಆಕೆ ತುಂಬಾ ತನ್ನ ತಂದೆ ತಾಯಿಯ ಮೇಲೆ ತನ್ನ ಲೈಫಿನ ಮೇಲೆ ತುಂಬಾ ಒಂಥರ ನೆಗೆಟಿವ್ ಆಗಿ ಬರ್ಕೊಂಡಿರ್ತಾಳೆ. ಸೊ ಇದಾದ್ಮೇಲಿಂದ ಇನ್ವೆಸ್ಟಿಗೇಷನ್ ಅಲ್ಲಿ ಅವಳು ಹೇಳೋದು, ಶ್ವೇತಾ ಹೇಳೋದು, ಇದೇನ್ ನಡೆದಿದೆ ಇದೆಲ್ಲದನ್ನ ನಾನ್ ಮಾತ್ರ ಮಾಡಿರೋದು, ಇದರಲ್ಲಿ ಕೆನೆತದ್ದು ಯಾವುದೇ ಪಾಲಿಲ್ಲ ಅನ್ನೋ ತರ ಮಾತಾಡ್ತಾಳೆ. ಆದ್ರೂ ಇವರು ಸೂಟ್ ಕೇಸ್ ತಗೊಳ್ಳೋದಾಗಿರ್ಬೋದು ಅಥವಾ ಏನೇನೋ ಸಾಯಿಸೋದಕ್ಕೆ ಏನೇನು ವೆಪನ್ಗಳು ಬೇಕು ಅಂತ ಅವರೆಲ್ಲ ತಗೋತಾರಲ್ಲ, ಅದನ್ನೆಲ್ಲ ಶಾಪಿಂಗ್ ಮಾಡ್ಬೇಕಾದ್ರೆ ಕೆನೆತ್ ಮತ್ತೆ ಶ್ವೇತಾ ಇಬ್ರು ಹೋಗಿ ಆ ಎಲ್ಲ ಶಾಪಿಂಗ್ನ ಮಾಡ್ಕೊಂಡ್ ಬಂದಿರ್ತಾರೆ. ಅದು CCTVಯಲ್ಲಿ ಇರುತ್ತೆ. ಅದರಿಂದ ಇಬ್ರು ಸಮಪಾಲುದಾರರು ಅನ್ನೋದು ಗೊತ್ತಾಗುತ್ತೆ. ಅದಾದ್ಮೇಲಿಂದ 25ನೇ ತಾರೀಕು ಕೆನೆತ್ ಕೂಡ ಅದೇ ಪಾಂಡಿಚೇರಿಯಲ್ಲಿ ಸಿಗಾಕೋತಾನೆ. ಸೊ ಕೆನೆತ್ ಮತ್ತೆ ಶ್ವೇತಾ ಇಬ್ರು ಸೇರ್ಕೊಂಡು ಹತ್ತತ್ರ ಒಂದು 30-35 ಲಕ್ಷದ ತನಕ ಸಾಲವನ್ನ ಮಾಡಿರ್ತಾರೆ ಅವ್ರ ತಂದೆ ಹೆಸರಲ್ಲಿ. ಅದು ಬಡ್ಡಿ ಅದು ಇದು ಸೇರಿ 56 ಲಕ್ಷ ಆಗಿದೆ ಅನ್ನೋದು ಇನ್ವೆಸ್ಟಿಗೇಷನ್ ಅಲ್ಲಿ ತಿಳಿದು ಬಂದಿದೆ. ಸೊ ಈಗ ಫಸ್ಟ್ ಆಫ್ ಆಲ್ ಅವ್ರ ತಾಯಿ ಮೇಲಿದ್ದಂತ ಸಿಟ್ಟಿಗೆ ಆಕೆ ತಾಯಿಯನ್ನ ಕೊಂದು ಮುಗಿಸ್ಬೇಕು ಅನ್ನೋದು ಅವಳ ತಲೆಯಲ್ಲಿತ್ತು. ಆದ್ರೆ ಅವ್ರು ಹೇಳಿದ ಟೈಮ್ಗಿಂತ ಸಡನ್ ಆಗಿ ಬಂದಂತ ಸೋಮಸುಂದರ್ ಮತ್ತು ಸುಪ್ರಿಯಾನ್ನ ಸಾಯಿಸ್ಲೇಬೇಕಾಯ್ತು. ಯಾಕೆಂದ್ರೆ ನಾವು ಬಚಾವಾಗ್ಬೇಕು ಅನ್ನೋದು ಸುಪ್ರಿಯಾ ಮತ್ತೆ ಕೆನೆತ್ ಹೇಳಿದ್ದು ಮಾತು. ಸೊ ಮುತ್ತುಲಕ್ಷ್ಮಿ ಅವರ ಕೊಲೆ ಪ್ರೀ ಪ್ಲಾನ್ಡ್, ಬಟ್ ತುಂಬಾ ಅನ್ಫಾರ್ಚುನೇಟ್ ಆಗಿ ಸೋಮಸುಂದರ ಮತ್ತೆ ಸುಪ್ರಿಯಾರ ಕೊಲೆ ಕೂಡ ನಡೆದೋಯ್ತು. ಇದಾಗಿತ್ತು ಮೊದಲನೇ ಪ್ರಕರಣ. ಇನ್ನು ಎರಡನೇ ಪ್ರಕರಣ
ಇದು ನಡೆದಿದ್ದು ಕೊಪ್ಪಳದಲ್ಲಿ ಇದ್ದಂಥ ನ್ಯೂ ಅಯೋಧ್ಯ ಅನ್ನೋ ಒಂದು ಹಳ್ಳಿಯಲ್ಲಿ. ಈ ಪ್ರಕರಣದಲ್ಲಿ ವೆಂಕಟನಾಯ್ಡು ಮತ್ತೆ ಸೌಜನ್ಯ ಮತ್ತೆ ಪ್ರಗತಿ ಈ 3 ಜನ ತಮ್ಮ ಜೀವ ಕಳ್ಕೊಂಡಂತಹ ದುರ್ದೈವಿಗಳು. ವೆಂಕಟನಾಯ್ಡು ಅವರು 49 ವರ್ಷದವರು. ಇವರು ಸೂಪರ್ವೈಸರ್ ಮತ್ತೆ ಕುಕ್ ಆಗಿ ಒಂದು ಪ್ರೈವೇಟ್ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೌಜನ್ಯ ಅವರು 38 ವರ್ಷ, ಈಕೆ ಹೌಸ್ ವೈಫ್ ಆಗಿರ್ತಾರೆ. ಇನ್ನು ಪ್ರಗತಿ 19 ವರ್ಷದವಳು. ಇವ್ರಿಗಿದ್ದಂತ ಒಬ್ಬನೇ ಒಬ್ಬ ಮಗ, ಅವನು 17 ವರ್ಷದವನು. ಇವರು 4 ಜನದ ಒಂದು ಸಂಸಾರ. ಇವರು ಕೂಡ ಅಷ್ಟೇ ಆರಾಮಾಗಿರ್ತಾರೆ. ಯಾವಾಗ ಇವ್ರ ಮಗ SLCಯಲ್ಲಿ 90% ಮಾರ್ಕ್ಸ್ನ ತಗೊಂಡು ಆತ ಪಾಸ್ ಆದಾಗ ಮಗನಿಗೆ ನಾನು ಡಾಕ್ಟರ್ ಮಾಡಬೇಕು, ನಾನು ಲೈಫ್ ಸೈನ್ಸ್ನ ತಗೋಬೇಕು ಅನ್ನೋ ತುಂಬ ಆಸೆ ಇರುತ್ತೆ. ಆದರೆ ಈ ವೆಂಕಟನಾಯ್ಡು ಮತ್ತು ಸೌಜನ್ಯ ಪ್ರಗತಿ ಎಲ್ಲ ಹಿಂಸೆ ಮಾಡಿ ಆ ಹುಡುಗನಿಗೆ ಇಲ್ಲ ನೀನು ಕಂಪ್ಯೂಟರ್ ಸೈನ್ಸ್ ತಗೋ, ಇದರಲ್ಲಿ ಸ್ಕೋಪ್ ಇದೆ ಅನ್ನೋ ಥರ ಅವ್ರು ಹೇಳಿ ಕಂಪ್ಯೂಟರ್ ಸೈನ್ಸ್ಗೆ ಜಾಯಿನ್ ಮಾಡ್ತಾರೆ PUCಗೆ. ಅದು ಆ ಹುಡುಗನಿಗೆ ಚೂರು ಇಷ್ಟ ಆಗೋದಿಲ್ಲ. ಜೊತೆಲಿ ಫಸ್ಟ್ PU ಮಾರ್ಕ್ಸ್ ಬಂದಾಗ ಅವನು ಏನು 90% ತಗೊಂಡು ಪಾಸ್ ಆಗಿದ್ದ SLCಯಲ್ಲಿ ಅದು 40%ಗೆ ಬಂದು ನಿಂತಿರುತ್ತೆ. ಆ ಹುಡುಗನ ಪರ್ಫಾರ್ಮೆನ್ಸ್ನ ನೋಡಿ ಆ ಹುಡುಗನಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ನಾನು ಎಷ್ಟು ಚೆನ್ನಾಗಿ ಓದ್ತಾ ಇದ್ದೆ, ನಾನೇನು ಈ ಥರ ಓದ್ತಾ ಇದ್ದೀನಿ ಅನ್ನೋ ಥರ ಅವನಿಗೆ ಬೇಜಾರಾಗುತ್ತೆ. ಇವ್ರ ತಂದೆ ತಾಯಿ ಅಕ್ಕ 3 ಜನನು ಹಿಂಸೆ ಮಾಡಿ ನನಗೆ ಇದನ್ನು ಕೊಡಿಸ್ದೇ ಹೋಗಿದ್ರೆ ನಾನು ಇನ್ನಷ್ಟು ಚೆನ್ನಾಗಿ ಓದ್ತಿದ್ದೇನೋ ಅನ್ನೋದು ಆ ಹುಡುಗನಿಗೆ ಮನಸ್ಸಿಗೆ ಕೂರೋದಕ್ಕೆ ಶುರು ಆಗುತ್ತೆ. ಜೊತೆಯಲ್ಲಿ ಆ ಹುಡುಗ ಈ ಥರ ಎಲ್ಲದ್ರಿಂದ ಒಂಥರ ಎಸ್ಕೇಪ್ ಅನ್ನೋ ಥರ ಒಂದು ಮೊಬೈಲ್ನಲ್ಲೇ ಅವನ ಒಂದು ಬೇರೆ ಒಂದು ಪ್ರಪಂಚವನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿರ್ತಾನೆ. ಆನ್ಲೈನ್ ಗೇಮಿಂಗ್ ಆಗಿರ್ಬೋದು, ಆನ್ಲೈನ್ ಬೆಟ್ಟಿಂಗ್ ಆಗಿರ್ಬೋದು, ಈ ಥರದ್ದು ಒಂದೊಂದು ಅಡ್ಡದಾರಿಯನ್ನ ಹುಡುಗ ಇಡೋದಕ್ಕೆ ಶುರು ಮಾಡ್ತಾನೆ. ಕಾರಣ ಅವನಿಗಿದ್ದಂಥ ಫ್ರಸ್ಟ್ರೇಷನು. ಆನ್ಲೈನ್ ಬೆಟ್ಟಿಂಗ್ ಅಂತ, ಆನ್ಲೈನ್ ಗೇಮಿಂಗ್ ಅಂತ ಸುಮಾರು ಅವರ ಮನೆಯಲ್ಲಿದ್ದಂಥ ದುಡ್ಡುಗಳನ್ನ ಹಾಳು ಮಾಡ್ತಾನೆ. ಜೊತೆಲಿ ಅವರ ಅಕ್ಕಪಕ್ಕದವ್ರ ಹತ್ರ ಅಥವಾ ಅವ್ರಿಗೆ ಗೊತ್ತಿರೋರ ಹತ್ರ ಎಲ್ಲ ಹುಡುಗ ಸಾಲ ಮಾಡಿರ್ತಾನೆ. ಹತ್ತತ್ರ 15 ಲಕ್ಷದ ತನಕ ಆತ ದುಡ್ಡನ್ನು ಕಳೆದಿರ್ತಾನೆ ಅನ್ನೋದು ರಿಪೋರ್ಟ್ ಆಗಿದೆ. ಸೊ ಇದು ಯಾವಾಗ ವೆಂಕಟನಾಯ್ಡು ಮತ್ತೆ ಸೌಜನ್ಯ ಅವ್ರಿಗೆ ಗೊತ್ತಾಗುತ್ತೆ, ಅವರಿಬ್ರು ತಮ್ಮ ಮಗನನ್ನ ತುಂಬಾ ಸ್ಟ್ರಿಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರು ಕಡಾಖಂಡಿತವಾಗಿ ಮೊಬೈಲ್ನ ಕೊಡೋದಿಲ್ಲ ಅಂತ ಮೊಬೈಲ್ನ ಕಿತ್ತಿಟ್ಕೋತಾರೆ. ಆ ಹುಡುಗನ್ಗೆ ಇನ್ನಷ್ಟು ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವತ್ತು ಜೂನ್ 6, 2026. ಅವತ್ತು ಎಂದಿನಂತೆ ಅಪ್ಪ, ಅಮ್ಮ, ಮಗ, ಮಗಳು, ಅಜ್ಜಿ, ತಾತ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾರೆ. ಊಟ ಆದ್ಮೇಲೆ ವೆಂಕಟನಾಯ್ಡು, ಸೌಜನ್ಯ, ಪ್ರಗತಿ ಮತ್ತೆ ಅವರ ಮಗ ಎಲ್ರೂ ಒಂದು ರೂಮಲ್ಲಿ ಮಲಗ್ತಾರೆ. ಇನ್ನೊಂದು ರೂಮಲ್ಲಿ ಅವರ ತಂದೆ ತಾಯಿ ಅಂದ್ರೆ ಅಜ್ಜಿ ತಾತ ಅಂದ್ರೆ ವೆಂಕಟನಾಯ್ಡು ಅವರ ಅಪ್ಪ ಅಮ್ಮ ಇನ್ನೊಂದು ರೂಮಲ್ಲಿ ಮಲಗಿರ್ತಾರೆ. ಆಲ್ಮೋಸ್ಟ್ ರಾತ್ರಿ 10:30 ಅಷ್ಟಾದ್ಮೇಲೆ ಎಲ್ಲ ಮಲಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಆ ಹುಡುಗ ನಿಧಾನವಾಗಿ ಎದ್ದು ಆ ರೂಮಿನ ಲೈಟ್ ಆಫ್ ಮಾಡ್ತಾನೆ. ಲೈಟ್ ಆಫ್ ಮಾಡಿ ಚಾಕು ತಗೊಂಡು ತನಗೆ ಮನ್ಸೋ ಇಚ್ಛೆ ಎಲ್ಲಾರನ್ನೂ ಹಿರಿಯೋದಕ್ಕೆ ಶುರು ಮಾಡ್ತಾನೆ. ಅವನ ಮುಖ್ಯ ಉದ್ದೇಶ ಹೆಂಗಿರುತ್ತೆ ಅಂದ್ರೆ ಆ ಕತ್ತಿನ ಭಾಗನೇ ಸರಿಗೆ ಸೀಳಬೇಕು ಅನ್ನೋದು. 3 ಜನಕ್ಕೂ ಅಲ್ಲೇ ಮಾಡಿದ ನಂತರ ತನ್ನ ಜೀವವನ್ನ ತಗೋಬೇಕು ಅಂತ ಅನ್ಕೊಂಡು ಅವನು ಕೂಡ ಸೂಸೈಡ್ ಮಾಡ್ಕೊಳಕ್ಕೆ ತನ್ನ ಕತ್ತನ್ನ ತಾನು ಸೀಳ್ಕೊತಾನೆ. ಇಷ್ಟರಲ್ಲಿ ಇವ್ರು ಎಲ್ಲರ ಕೂಗಾಟವನ್ನ ಕೇಳಿ ಪಕ್ಕದ ರೂಮಲ್ಲಿ ಇದ್ದಂತ ಅಜ್ಜಿ ತಾತ ಎದ್ದು ಬಂದು ಬಾಗಿಲನ್ನ ಬಡಿತಾರೆ. ಆದ್ರೆ ಬಾಗಿಲು ತೆಗಿಯೋದಿಲ್ಲ. ಸೊ ಅವರು ಅಕ್ಕಪಕ್ಕದ ಮನೆಯವರ ಸಹಾಯ ತಗೊಂಡು ಮನೆ ಬಾಗಿಲನ್ನ ಹೊಡೆದು ಅವರು ಒಳಗಡೆ ಬಂದು ನೋಡ್ತಾರೆ. ರಕ್ತದ ಮಡುವಿನಲ್ಲಿ 4 ಜನರು ಬಿದ್ದಿರ್ತಾರೆ. ಅದರಲ್ಲಾಗಿ ಪ್ರಗತಿ ಅದೇ ಜಾಗದಲ್ಲಿ ತನ್ನ ಜೀವವನ್ನ ಬಿಡ್ತಾಳೆ. ಇನ್ನು ಇವ್ರ 3 ಜನನ ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ BIMSಗೆ ಇವ್ರನ್ನೆಲ್ಲಾರನ್ನೂ ಶಿಫ್ಟ್ ಮಾಡ್ತಾರೆ. ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೇನೆ ಅವರಪ್ಪ ವೆಂಕಟನಾಯ್ಡು ಕೂಡ ಸತ್ತು ಹೋಗ್ತಾರೆ. ಇನ್ನು ತಾಯಿ ಸೌಜನ್ಯ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಆಕೆ ಕಂಡೀಷನ್ ಕೂಡ ಕ್ರಿಟಿಕಲ್ ಆಗಿದೆ. ಇನ್ನು ಮಗ ಅವನ ಕಂಡೀಷನ್ ಕೂಡ ಕ್ರಿಟಿಕಲ್ ಆಗಿದೆ. ಜೊತೆ ಇನ್ನಷ್ಟು ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ. ಯಾಕೆ ಅಂದರೆ ಅವನಿನ್ನೂ ರಿಕವರಿ ಆಗಬೇಕಾಗಿದೆ. ಅವನು ಏನಕ್ಕೆ ಹೇಗಾಯಿತು ಏನಾಯಿತು ಅನ್ನೋ ಇನ್ವೆಸ್ಟಿಗೇಷನ್ಗಳು ಇನ್ನೂ ನಡಿಬೇಕಾಗಿದೆ. ಸೊ ಇದು 2 ಪ್ರಕರಣಗಳಲ್ಲಿ ಅನ್ಸೋದು ತಂದೆ ತಾಯಿಯರ್ದು ತಪ್ಪಿತ್ತ, ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳಿಲ್ವಾ ಏನೋ ಗೊತ್ತಿಲ್ಲ. ತುಂಬ ಸ್ಟ್ರಿಕ್ಟಾಗಿ ಬೆಳೆಸ್ತೀವಿ ಅಂತನೋ ಅಥವಾ ತಮ್ಮ ಒಂದು ನಿರ್ಧಾರಗಳನ್ನ ಮಕ್ಕಳ ಮೇಲೆ ಹೇರ್ತೀವಿ ಅಂತನೋ ಹೊರಡೋಕ್ಕಿಂತ ಮುಂಚೆ ತಂದೆ ತಾಯಿಯರು ಒಂದು ಸಣ್ಣದಾಗಿ ಯೋಚನೆ ಮಾಡಬೇಕು. ಸೊ ಇದಾಗಿತ್ತು 2 ಪ್ರಕರಣಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ಕಾರ.